ಅಗ್ರಜ 1 ಲ್ಯಾಪ್ ನೀನ್ ಗೆದ್ದಿದ್ಯಾ, 1 ಲ್ಯಾಪ್ ನಾನ್ ಗೆದ್ದಿದ್ದೀನಿ. ಈಗ ಫೈನಲ್ ರೌಂಡು. ಈ ಲ್ಯಾಪಲ್ಲಿ ಯಾರು ಗೆಲ್ತಾರೆ ಸೋತವರು ಅವ್ರು ಹೇಳಿದ ಮಾತು ಕೇಳಬೇಕು. ಓಕೆ ಡನ್ ಬ್ರದರ್. ಆರ್ ಯು ಶೋರ್? 100%. ನನಗೆ ಯಾವ ಭಯನೂ ಇಲ್ಲ, ಯಾಕಂದ್ರೆ ಕೇಳೋ ನೀನೆ, ಗೆಲ್ಲೋದು ನಾನೇ. ಹೌದಾ? ನೋಡೇ ಬಿಡೋಣ. ಅದು ಅಕ್ಕನ್ಗೆ ಆಶೀರ್ವಾದ ಆಗುತ್ತೆ. ಆಗ್ಲಮ್ಮ, ನಿನ್ ಖುಷಿ. ಆದ್ಯ ನೀನ್ ಬದಲಾಗಿದ್ಯಾ ಅಂತ ಹೇಳಿದ್ದು, ಇದೇ ನೀನ್ ಬದಲಾಗಿರೋದು? ಸ್ಟಾಪ್ ದಿಸ್ ನಾನ್ಸೆನ್ಸ್ ಸಾರಿಕಾ. ನೇರವಾಗಿ ನಿಮ್ಗೊಂದು ಮಾತು ಹೇಳ್ತೀನಿ, ಇದನ್ನ ನೀನು ವಾರ್ನಿಂಗ್ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ. ಮದುವೆ ಮನೇಲಿ ನಿನ್ನಿಂದ ಯಾವುದೇ ರೀತಿ ಕಿತಾಪತಿನೂ ಆಗಬಾರ್ದು. ಒಂದು ವೇಳೆ ನಿನ್ ತಲೆಯಲ್ಲಿ ಆ ರೀತಿ ಬ್ಯಾಡ್ ಇಂಟೆನ್ಷನ್ ಏನಾದ್ರು ಇದ್ರೆ ಇಲ್ಲೇ ಇದ್ಬಿಡು. ನಿನ್ ಮದುವೆ ಮನೆಗೆ ಬರೋದೇ ಬೇಡ. ಏನ್ ಪ್ಲಾನು ಅಂತ ಮಾತಾಡ್ತಿದ್ದೆ? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅನುಮಾನ ಇರಬೇಕು, ಆದ್ರೆ ಇಷ್ಟೊಂದು ಒಳ್ಳೇದಲ್ಲ ಅಣ್ಣ. ನಾನು ಕಾಲ್ ಮಾಡಿದ್ದು ಸಾಹಿತ್ಯಗೆ. ನೋಡು, ಮತ್ತೇನೋ ಪ್ಲಾನ್ ಅಂತ ಹೇಳ್ತಿದ್ದೆ. My name is Cinderella, Cinderella, Cinderella. ಹಳೆ ಮುಕ್ಕಿ, ಇದು ಹೇಗಿದೆ? ಓಕೆ ಓಕೆ, ಅಷ್ಟಕ್ಕಷ್ಟೇ. ಓಕೆ, ಇನ್ನೂ ತಗೋಬರ್ತೀನಿ. My name is Cinderella, Cinderella. ಎಲ್ಲ ಇವಿಲ್ದೆವ್ವಾ. My name is Cinderella, Barbie doll. My name is Barbie doll, Barbie doll. ಮಿಸ್ ಹಳೆ ಮುಕ್ಕಿ, ಇದು ಹೇಗಿದೆ? ಇದು ಬೆಟರ್ ಆಗಿದೆ. ಬೇರೆ ಆಪ್ಷನ್ಸ್ ಅಲ್ವಾ? ಏ ಹಳೆ ಮುಕ್ಕಿ, ನಾವೊಬ್ಬ ಬಸ್ ಕಂಡಕ್ಟರ್ ಕಡೆ, ಬಟ್ಟೆ ಅಂಗಡಿ ಓನರ್ ಅಲ್ಲ. ಏ ಬಾರ್ಬಿ ಡಾಲ್ ಅಂತ ಹೇಳ್ಕೊಂಡೋಗೆ ಸುಮ್ಮನೆ ಕುತ್ಕೊಳ್ಳೆ ಡೈನೋಸಾರಸ್. ನೋಡಿದ್ರೆ ನಂಗೆ ಆಗಲ್ಲ ಅಂತ ನಿಂಗೆ ಗೊತ್ತಿಲ್ಲ? ಕೊಳ್ಳಿ ದೆವ್ವನ? ಯಾರೇ ಧ್ರುವಂಗ್ ಹೇಳ್ತಿದ್ಯಾ? ಹಾ ಹೌದು, ಆ ದೆವ್ವಕ್ಕೇನೆ. ಅಯ್ಯೋ, ಈ ಪ್ಲಾನ್ ನಂದಲ್ಲ ಕಣೆ, ಡೈನೋಸಾರಸ್. ಡೈನೋಸಾರಸ್ ಇನ್ನು 10ನೇ ಕ್ಲಾಸ್ಗೆ ಹೀಗೆ ನಿನ್ ಕಾಲೇಜ್ ಬಟ್ಟೆ ಹತ್ತ ಬಿಟ್ರೆ ಊರಿಗೆ ಬೆಂಕಿ. ಇದೇ ಬಟ್ಟೆ ತುಂಬಾ ಚೆನ್ನಾಗಿದೆ ಕುಂಬಳಕ, ಇದನ್ನೇ ಹಾಕು. ಇಲ್ಲ, ನನಗೆ ಬಟ್ಟೆ ಹಾಕೊಳ್ಳಲ್ಲ, ಇದೇ ಚೆನ್ನಾಗಿದೆ, ನಾನು ಇದನ್ನೇ ಹಾಕೋತೀನಿ. ಆದ್ರೆ ಇವಳನ್ನ ಮಾತ್ರ ನನಗೆ ಸುಮ್ಮನೆ ಬಿಡಲ್ಲ. ನನಗೆ ಯಾಕೆ ಹೊಡಿತಾ ಇದ್ಯಾ? ಇವೆಲ್ಲ ಪ್ಲಾನ್ ಹೇಳ್ಕೊಂಡಿದ್ದು ಹಳೆ ಮುದ್ಕಿನೇ. ಜಲ ಹಳೆ ಮುದ್ಕಿ. ವೇದಾಂತು, ವೇದಾಂತು, ಬರೀ ಅಜ್ಜಿ. ತುಂಬಾ ಬ್ಯುಸಿ ಆಗಿದ್ದೇನಪ್ಪ? ನಾನು ಬಂದಿದ್ರಿಂದ ಡಿಸ್ಟರ್ಬ್ ಆಯ್ತಾ? ಏನಜ್ಜಿ ನೀವು ಇಷ್ಟೊಂದು ಫಾರ್ಮಾಲಿಟೀಸ್ ಬೇಕಾ? ಇನ್ನೇನು ಹೊರಡ್ತಿದ್ವಲ್ಲ, ಅದಕ್ಕೆಲ್ಲ ಪ್ಯಾಕ್ ಮಾಡ್ತಿದ್ದೆ. ಗೆಳತಿ ಆಗ್ಬೇಕು, ಆಗ್ಲೇ ಜೀವನ ಚೆನ್ನಾಗಿರೋದು. ನೀನ್ ಮದ್ವೆ ಆಗ್ಬೇಕು ಅಂದುಕೊಂಡಿರೋ ಹುಡುಗಿನ ನೋಡಿದಾಗ ನಿನ್ನ ಮುಂದಿನ ಜೀವನ ಅವಳ ಜೊತೆನೆ ಅಂತ ನಿನ್ನ ಮನಸ್ಸು 1000 ಸಲ ಹೇಳೋ ತರ ಆಗ್ಬೇಕು. ಅದನ್ ಬಿಟ್ಟು ಇನ್ಯಾವುದೇ ಉದ್ದೇಶಕ್ಕೂ ಸಂಗಾತಿನ ಆಯ್ಕೆ ಮಾಡ್ಕೋಬಾರ್ದು. ನೀವ್ ಹೊಡಿ. ಇವಾಗ ನೀವು ಹೀಗೆ ಹೇಳ್ತೀರಾ, ಆಮೇಲೆ ಅಲ್ಲಿ ತಲುಪದ್ಮೇಲೆ ಒಂದೊಂದೇ ಶುರು ಮಾಡ್ಕೋತೀರಾ. ಮದ್ವೆಗ್ ಬೇಕಾಗಿರೋ ಖರ್ಚಿಗೆ ಸಂಬಂಧಪಟ್ಟ ದುಡ್ಡಿನ ಚೀಲದಿಂದ ಹಿಡಿದು ರೆಡಿ ಆಗಕ್ ಬೇಕಾಗಿರೋ ಸೇಫ್ಟಿ ಪಿನ್ವರ್ಗೂ ಎಲ್ಲ ಎತ್ತಿಟ್ಕೊಂಡಿದೀವಿ. ಲೋನ್ ಕೂಡ ಮಾಡಾಗಿದೆ, ಏನು ಟೆನ್ಷನ್ ಇಲ್ಲ. ಹೊರಡೋಣವಾ? ಚಿಕ್ಕಪ್ಪ, ಹಾಗೇನಾದ್ರೂ ಆದ್ರೆ ಬಿಟ್ ಸರ್ವಿಸ್ ಮಾಡಕ್ ನಾ ಇಲ್ವಾ? ಬನ್ನಿ ಹೋಗೋಣ. ಹಾ ಹಾ ಹಾ.
ಹೆಂಡತಿ ಗಂಡ ಸರಿಯಾಗಿದ್ದೀರಾ. ಈ ಮಾತನ್ನ ಮೆತ್ತಿಗೆ ಹೇಳು, ಆಮೇಲೆ ಬೇಕಿದ್ದು ಬೇಡಿದ್ದು ಎಲ್ಲದನ್ನು ತರಿಸ್ಕೊತಾರೆ. ತಮಾಷೆ ಸಾಕು, ತಡ ಆಗ್ತಾ ಇದೆ. ನಡೀರಿ ಇಲ್ಲ ಬರೀ ನಿಂದಿನ್ನೂ ಮುಗಿಲಿಲ್ವೇನೆ? ಬಂದೇರಿ. ಈ ಕಾಲಕ್ಕೆ ಮುಗಿಯೋದಿಲ್ಲ. ಸರಿ, ನಾವೆಲ್ಲ ಕಾರಲ್ಲಿ ಕೂತಿರ್ತೀವಿ, ಬೇಗ ಬಾ. ನಡೀರಿ. ಏನ್ ಹಂಗೆ ಹೇಳ್ತಿದ್ಯಾ? ಮದುವೆ ಮನೆ ಇದು. ನಾನು ಅದನ್ನೇ ಹೇಳ್ತಿರೋದು. ಮದುವೆ ಮನೇಲಿ ಎಲ್ಲರನ್ನು ಸೇರಿಸೋದು ಒಂದೇ, ಕಪ್ಪೆಗಳನ್ನ ತಗಡಿಗೆ ಹಾಕೋದು ಒಂದೇ. ಸುಮ್ಮನೆ ಮನೆಯ ಟೆನ್ಷನ್ ಮಾಡ್ಕೊಳ್ತಾಳೆ, ಚಿಕ್ಕವಳ ಬರ್ತಾಳೆ ಬಿಡು. ಇವಳು ಅದಕ್ಕಿಂತ ಅಂತ ಜಾಸ್ತಿ ಕಣೆ. ಬಂದೆ ಏನೋ ಅಕ್ಕೇನು ಎಲ್ಲಿಗೆ ಹೋಗಿದ್ದೆ? ಅಡ್ಗೆ ರೂಮ್ ಎಷ್ಟು ದೊಡ್ಡದಿದೆ ಅಂತ ನೋಡ್ಕೊಂಡ್ ಬರಕ್ ಹೋಗಿದ್ದೆ ಅಮ್ಮ. ಸರಿ ಸುಮ್ನಿದ್ರೆ ಸರಿ. ಇವಾಗ ಹಳೆ ಮುಕ್ಕಿ ಯಾಕೆ ಪಾಪ ಅಮ್ಮ ಅಕ್ಕನ್ ಯಾವಾಗ್ಲೂ ಹಳೆ ಮುಕ್ಕಿ ಅಂತೀಯಾ? ದೌರಾಣಿ ಎಲ್ಲರ ಮುಂದೆ ಬರ್ದು ಬಾಸಾಕ್ಬಿಡ್ತೀನಿ ನಿನ್ನ. ಯಾಕ್ರಿ ಅಮ್ಮ ನೀವ್ ಯಾವಾಗ್ಲೂ ಜಗಳನೇ ಆಡ್ತಿರ್ತೀರಾ? ನೀನ್ ಇವಾಗ ಸುಮ್ನೆ ಇಲ್ಲ ಅಂದ್ರೆ ನಾವಿಬ್ರು ಸೇರಿ ನಿನ್ ಕುತ್ಕೆ ಮೇಲೆ ಕಾಲ್ ಇಟ್ಬಿಡ್ತೀವಿ. ಸಾಕು, ಇದು ಮದುವೆ ಮನೆ, ಇಲ್ಲೂ ಕಿತ್ತಾಡ್ಬೇಡಿ. ಸುಮ್ನೆ ಎಲ್ಲಾ ಕಡೆಗೂ ನುಗ್ಗಿ ಹೋಗ್ಬೇಡ. ನಾವು ಲೇಟಾಗಿ ಬಂದಿಲ್ಲ ಅಂದ್ಕೊತೀನಿ. ಇಲ್ಲ ಅಮ್ಮ, ಸರಿಯಾದ ಟೈಮ್ಗೆ ಬಂದಿದ್ದೀರಿ. ಎಲ್ಲ ಆರಾಮಾಗಿ ಬಂದ್ರಿ ಅಲ್ವಾ? ಏನೂ ತೊಂದರೆ ಆಗಿಲ್ಲ, ಆರಾಮಾಗೇ ಬಂದ್ವಿ. ನಿಮ್ಗಿಲ್ಲಿ ಎಲ್ಲ ಸೆಟ್ ಆಯ್ತಾ? ಎಲ್ಲ ವ್ಯವಸ್ಥೆನೂ ಸರಿಯಾಗಿದ್ಯಾ? ಓ, ಎಲ್ಲ ಧಾರಾಳವಾಗಿ ಆಗಿದೆ, ಏನು ಸಮಸ್ಯೆ ಇಲ್ಲ. ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡಬೇಕು. ಏನ್ ಹೇಳು? ಏನಿಲ್ಲ, ನಂದು ಆರ್ತಿದ್ದು ಫೈನಲ್ಲಿ ಮದುವೆ ಆಗ್ತಾ ಇದೆ. ಅದಕ್ಕೆ ನಂದೇ ಆದಂತ ಕೆಲವು ನಂಬಿಕೆಗಳಿದೆ. ಏನ್ ಹೇಳಪ್ಪ? ಎಲ್ಲ ಹೇಳಕ್ಕಾಗಲ್ಲ, ಆದ್ರೆ ಕೆಲವೊಂದು ಹೇಳ್ತೀನಿ ಕೇಳು. ನಂದು ಆರ್ತಿ ಮದುವೆ ಆಗ್ಬೇಕಾದ್ರೆ ಮನೆಗೆ ಹೋಗ್ತೀವಲ್ಲ, ಅವಾಗ ಈ ದೊಡ್ಡ ದೊಡ್ಡ ಕಾರ್ ಎಲ್ಲ ಬೇಡ. ನಮ್ದು ಫಸ್ಟ್ ಕಾರ್ ಇತ್ತಲ್ಲ, ಅದು ಹಾಗೆ ಬರ್ಬೇಕು, ವಿತೌಟ್ ಡೆಕೋರೇಷನ್. ಸರಿ. ಅಂಡ್ ಇನ್ನೊಂದೇನಂದ್ರೆ, ನಂದು ಆರ್ತಿದ್ದು ಫಸ್ಟ್ ನೈಟ್ ಅಲ್ಲಿ ರೂಮ್ ಏನು ಡೆಕೋರೇಟ್ ಆಗೋದು ಬೇಡ. ಅದು ಹೆಂಗಿರುತ್ತೋ ಆಸ್ ಇಟ್ ಇಸ್ ಹಂಗೆ ಇರ್ಲಿ. ಏಯ್, ನಾನೇನೋ ಇಂಪಾರ್ಟೆಂಟ್ ವಿಷಯ ಹೇಳ್ತೀವಿ ಅಂತಂದ್ರೆ ಬರೀ ನಾನ್ಸೆನ್ಸ್ ಮಾತಾಡ್ತೀಯ. ಸರಿ ಹೋಗೋಣ. ನಂಗೆ ಗೊತ್ತಿಲ್ಲ, ಅದೆಲ್ಲ ಆಗ್ಲೇಬೇಕಷ್ಟೇ. ನನಗೆ ಗೊತ್ತೇ ಇಲ್ಲ, ನೀನು ಅದು ಮಾಡ್ಲೇಬೇಕು. ಆಮೇಲೆ ಪ್ರತಿದಿನ ನಮ್ಮ ಮಾತಿನ ಈ ವಿಷಯದ ಬಗ್ಗೆನೇ ಚುಚ್ಚಿ ಮಾತಾಡಿದ್ರೆ ಅವಳು ಹೇಗೆ ಜೀವನ ಮಾಡಬೇಕು ಹೇಳಿ? ಅದು ನಿಜಾನೇ. ನಿನ್ ಪ್ರಕಾರ ಏನ್ ಮಾಡ್ಬೇಕು ಅಂತ? ಏನ್ ಮಾಡ್ಬೇಕು ಅಂತಂದ್ರೆ, ಎಲ್ಲಾನು ದುಡ್ಡಲ್ಲಿ ಅಳಿಯೋ ಜನ ಇವರು ಸಹಜವಾಗಿ ಮಾತಾಡಿದ್ದನ್ನ ನಾನು ನೋಡೇ ಇಲ್ಲ. ಮುಂದೊಂದು ದಿನ ಇವರು ಉಸಿರಾಟಕ್ಕೂ ಎಷ್ಟು ಖರ್ಚಾಗುತ್ತೆ ಅಂತ ಲೆಕ್ಕಾಚಾರ ಹಾಕಿದ್ರೆ ಅದರಲ್ಲಿ ಏನೂ ಆಶ್ಚರ್ಯ ಇಲ್ಲ. ಅದಕ್ಕೆ ಮದುವೆ ಖರ್ಚಲ್ಲಿ ಕಡಿಮೆ ಅಂದರೂ ಒಂದು ಅರ್ಧನಾದರೂ ನಾವು ವಾಪಸ್ ಕೊಟ್ಬಿಡ್ಬೇಕು. ಎಲ್ಲಾನು ಫ್ಲಾಪೇ ಆಗಿರೋದು. ಪ್ರತಿಯೊಂದು ಹಿನ್ನಡೆ ಕೂಡ ಮುಂದೆ ಒಂದು ಹೊಸ ಅವಕಾಶನ ಸೃಷ್ಟಿ ಮಾಡುತ್ತೆ. ಎಲ್ರಿಗೂ ನಾನು ಪದೇ ಸೋತಿದ್ದೀನಿ ಅಂತ ಅನ್ನಿಸ್ಬೋದು, ಇಲ್ಲ ಇವಳಿಗೆ ಇಷ್ಟೇನಾ ಅಂತನೂ ಅನ್ಸಿರ್ಬೋದು. ಆದರೆ ನಾನು ಪ್ರತಿಯೊಂದು ಸೋಲಿಂದನೂ ಹೊಸ ಉಪಾಯಗಳನ್ನು ಹುಡ್ಕೊಂಡಿದ್ದೀನಿ. ಬಾಣನ ಎಷ್ಟು ದೂರಕ್ಕೆ ಎಳೆದು ಬಿಡ್ತೀವೋ ಅಷ್ಟು ದೂರಕ್ಕೆ ಹೋಗುತ್ತೆ ಅನ್ನೋದನ್ನ ಯಾರೂ ಮರಿಬಾರ್ದು. ಕೆಲವ್ರಿಗೆ ನಂದು ಈ ಕ್ಷಣದ ದುರಾಲೋಚನೆ ಅಂತ ಅನ್ನಿಸ್ಬೋದು. ಮದುಮಗ ವಿಕ್ರಾಂತ್ ಹಾಗೂ ಮದುಮಗಳು ಆರ್ತಿ, ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ.
ನಮ್ಮ ಅಪ್ಪ ಅಮ್ಮಂಗೆ ನನ್ನ ಮಗಳಾಗಿ ಹುಟ್ಟಿರೋದು ನಾನು ಪುಣ್ಯ ಅನ್ಕೋತೀನಿ. ನನಗೆ ನನ್ನ ತಂಗಿರು ಅಂದರೆ ಪ್ರಾಣ. ನನಗೆ ನನ್ನ ತಂಗಿರು ಅಂದರೆ ಪ್ರಾಣ. ಅಮ್ಮು, ಆದಿತ್ಯ, ಅಂಜು, ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊಡ್ತೀನಿ ಕಣ್ರೆ. ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊಡ್ತೀನಿ ಕಣ್ರೆ. ನಿಮ್ಮನ್ನೆಲ್ಲ ಬಿಟ್ಟು ಹೇಗ್ರೆ ಇರಲಿ, ನಿಮ್ಮನ್ನೆಲ್ಲ ಬಿಟ್ಟು ಹೇಗ್ರೆ ಇರಲಿ. ನಮ್ಮನೆ ಹಿರಿ ಸೊಸೆ ಆಗೋ ಸಾಹಿತ್ಯ ಮತ್ತು ವೇದಾಂತ ಎಂಗೇಜ್ಮೆಂಟ್ ಇನ್ನು ಸ್ವಲ್ಪ ಹೊತ್ತಲ್ಲೇ ಶುರುವಾಗುತ್ತೆ. ಎಂಗೇಜ್ಮೆಂಟ್ ಆಗ್ತಿದ್ದ ಹಾಗೆ ವಿಕ್ಕಿ ಮತ್ತು ಆರ್ತಿ ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ. ನನಗೂ ಅದೇ ಆಶ್ಚರ್ಯ ಆಗ್ತಿದೆ ಆದ್ಯ. ವೇದಾಂತ ಅಣ್ಣ ಸಾಹಿತ್ಯನ ಕರ್ಕೊಂಬಂದು ನಮ್ಗೆ ಯಾರಿಗೂ ಇಷ್ಟ ಇರಲಿಲ್ಲ. ಇವಾಗ ಅವಳ ಜೊತೆ ಎಂಗೇಜ್ಮೆಂಟ್ ಅಂದರೆ ಹೇಗಾಗಬೇಡ. ನಮಗೆ ಇಷ್ಟು ಹಿಂಸೆ ಆಗ್ತಾ ಇರಬೇಕಾದ್ರೆ ಇನ್ನು ಅಮ್ಮು ಕತೆ ಏನು? ಆರ್ತಿ ಅವರೇ, ಪ್ಲೀಸ್ ಅಳ್ಬೇಡಿ. ಇವತ್ತು ಅಮ್ಮ ಭಾವನ ಹತ್ರ ಅವಳು ಇಷ್ಟಪಡೋ ವಿಚಾರ ಹೇಳೋಳಿದ್ಲು. ನಾನೇ ಅವಳನ್ನ ಅದಕ್ಕೆ ಒಪ್ಸಿದ್ದೆ. ಆದ್ರೆ ಈಗ ನೋಡಿದ್ರೆ ಆರ್ತಿ, ಮೊದಲು ನೀನು ಅಳೋದು ನಿಲ್ಸು. ಇವತ್ತು ನಿನ್ನ ರಿಸೆಪ್ಷನು. ಯಾರಾದರೂ ನೀನು ಅಳೋದು ನೋಡಿದ್ರೆ ತಪ್ಪು ತಿಳ್ಕೊಳ್ವಾ? ಇಲ್ಲ ಅಂತ ನಮಗೂ ಬೇಜಾರಿದೆ. ನೀನು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ನಂಗೆ ಗೊತ್ತು. ಯು ಟೇಕ್ ಯುವರ್ ಟೈಮ್. ನಿಧಾನ ಕಲ್ಲಿಗೆ ಬಾ. ಚಿಕ್ಕತೆಗೆ ಮಾವಂಗೆ ನಾನು ಹೇಳ್ತೀನಿ, ನೀನಿವತ್ತು ನಿನ್ನ ಪ್ರೀತಿನ ಅಣ್ಣನ ಹತ್ರ ಹೇಳ್ಕೊಳ್ಳಿದ್ದಂತ ನಂಗೆ ಗೊತ್ತಾಯ್ತು. ನನ್ನ ಪ್ರಕಾರ ನೀನು ಇವಾಗಲೂ ಅದನ್ನು ಮಾಡ್ಬೋದು. ಅಣ್ಣ ಈಗಲೂ ಎಂಗೇಜ್ ಅಲ್ಲ ಅಲ್ವಾ ಅಮೂಲ್ಯ? ಏನು ಹೇಳ್ತಾನೆ, ಅವನ ಮನ್ಸಲ್ಲಿ ಏನಿದೆ ಅಂತ ಅದನ್ನೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ. ಅವನ ಉತ್ತರ ಏನಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ದೆ ನಿನ್ನ ಮನ್ಸಲ್ಲಿ ಇರೋದನ್ನ ನೀನು ಹೇಳ್ಕೊಂಡ್ಬಿಡು ಅಮೂಲ್ಯ. ಇಲ್ಲ ಅದಕ್ಕೆ ಆಲ್ರೆಡಿ ತುಂಬ ಲೇಟ್ ಆಗೋಗಿದೆ. ಎಲ್ಲ ಮುಗ್ದೋಯ್ತು. ನಮ್ಮನೆ ಹಿರಿ ಸೊಸೆ ಆಗೋ ಸಾಹಿತ್ಯ ಮತ್ತು ವೇದಾಂತ ಎಂಗೇಜ್ಮೆಂಟ್ ಇನ್ನು ಸ್ವಲ್ಪ ಹೊತ್ತಲ್ಲೇ ಶುರುವಾಗುತ್ತೆ. ಸಾಹಿತ್ಯ ಮತ್ತು ವೇದಾಂತ ಎಂಗೇಜ್ಮೆಂಟ್ ಇನ್ನು ಸ್ವಲ್ಪ ಹೊತ್ತಲ್ಲೇ ಶುರುವಾಗುತ್ತೆ.
ಮಾಡ್ತಾ ಇದೆಯಲ್ಲ ನಿಂತ್ಕೊಂಡು? ನಾನು ಮಾಡ್ಕೊಂಡು ಅಷ್ಟೇ. ಇದಕ್ಕೆಲ್ಲ ಯಾರು ನೋಡ್ತಾರ? ಹುಚ್ಚು ಹುಡುಗಿ. ನಂಗೇನು ಆಗಿಲ್ಲ. ಅಳೋದು ಕಿರ್ಚಾಡೋದೆಲ್ಲ ನನ್ನ ಖುಷಿ. ಸ್ವಲ್ಪ ಫ್ರೆಶ್ ಏರ್ ಬೇಕಿತ್ತು, ಅದಕ್ಕೆ ಬಂದೆ. ನೀವು ಹೋಗಿ. ಐಶೋ, ಓಕೆ. ಈ ಬೆಳ್ಳಿ ಚೊಂಬನ್ನ ಪ್ಯಾಕ್ ಮಾಡ್ಕೊಡ್ತೀನಿ, ತಗೊಂಡೋಗಿ. ಆದರೆ ನಿಮಗೆ ಲಾಸ್ ಆಗಲ್ವ ಸರ್? ಇದ್ರಲ್ಲಿ ಸಿಗೋ ಮಾರ್ಜಿನಿಂದ ನಾನು ಅರಮನೆ ಅಂತೂ ಕಟ್ಸೋಕ್ಕಾಗಲ್ಲ. ದೇವ್ರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ. ಬಾಕಿ ಇರೋ ದುಡ್ಡರು ಈ ಕಡೆ ಬಂದಾಗ ಕೊಡು, ಆದರೆ ನಿನ್ನ ಸಂತೋಷನ ಹಾಳು ಮಾಡ್ಕೋಬೇಡ. ನನಗೆ ನಂಬಕ್ಕೆ ಆಗ್ತಿಲ್ಲ ಸರ್. ಇವಾಗಿನ ಕಾಲದಲ್ಲೂ ನಿಮ್ಮಂತವ್ರು ಇರ್ತಾರೆ ಸರ್? ಎಲ್ಲ ಕಾಲದಲ್ಲೂ ಎಲ್ಲ ಥರದವರು ಇರ್ತಾರಪ್ಪ. ನಿನ್ನಂತ ಹುಡುಗರು ತಕ್ಕ ನಮ್ಮಂತವ್ರು ಇರ್ತಾರೆ. ತಗೊಂಡ್ಬನ್ನಿ ಇದು. ಆಮೇಲೆ ಅದಾಯ್ತು ಇದಾಯ್ತು ಅಂತ ಕತೆ ಹೊಡಿಬಾರ್ದು. ಇದು ನನಗೆ ತುಂಬಾನೇ ಇಂಪಾರ್ಟೆಂಟ್. ಸುಮ್ಮನೆ ಹೇಳ್ತಾ ಇಲ್ಲ, ಇದ್ರ ಮೇಲೇನೆ ನನ್ನ ಮುಂದಿನ ಜೀವನ ಡಿಪೆಂಡ್ ಆಗಿರೋದು. ಅದು ಅಲ್ಲದೆ ಹುಡುಗನ ತಾಯಿನೇ ನನಗೆ ಈ ಕೆಲಸ ವಹಿಸಿದ್ದಾರೆ. ನಾನು ಅವ್ರ ನಂಬಿಕೆ ಉಳಿಸ್ಕೊಳ್ಳೋ ಅನಿವಾರ್ಯತೆ ಇದೆ. ಅದಕ್ಕೆ ಪದೇ ಪದೇ ಹೇಳ್ತಿದ್ದೀನಿ, ನೀವಿಷ್ಟು ದಿನ ಮಾಡಿರೋ ಕೆಲಸಕ್ಕಿಂತ ತುಂಬಾ ಡಿಫ್ರೆಂಟ್ ಇದು. ಸೊ ಬಿ ವೆರಿ ಕೇರ್ಫುಲ್. ನಾನು ಹೇಳಿರೋದ್ರಲ್ಲಿ ಸ್ವಲ್ಪನೂ ಆಚೆ ಈಚೆ ಆಗಬಾರ್ದು. ಯಾರು ಏನೇ ತಿಪ್ಪರ್ಲಾಗ ಹಾಕಿದ್ರು ಈ ಮದುವೆ ನಡೆಯಲ್ಲ, ನಡಿಬಾರ್ದು.
ಕೇಳಿ. ಹೇಳು. ಇಷ್ಟು ವರ್ಷ ಮದುವೆನೇ ಬೇಡ ಅಂತಿದ್ನಲ್ಲ ವೇದಾಂತು, ಈಗ ಎಂಗೇಜ್ಮೆಂಟ್ ಮಾಡ್ಕೊತಿದ್ದಾನಲ್ಲ, ಆ ಖುಷಿಗೆ ಇವರು ಸಾಲಾಗಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಯಾಕೆ ಕೇಳಿದೆ? ನಿಮಗೂ ನನ್ನಷ್ಟೇ ಬುದ್ಧಿ ಇದೆ ಅಂತ ತಿಳ್ಕೊಳಕ್ಕೆ. ನನಗೆ ಬುದ್ಧಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಿನಗೆ ಇಷ್ಟು ವರ್ಷ ಬೇಕಾಯ್ತಲ್ಲ. ಏನು ಹಣೆ ಬರ ನೋಡಿ. ನೀನು ಕಟ್ಕೊಂಡು ಸಾಕು. ಲೇಟ್ ಆಗಿದೆ. ಆರ್ತಿ ಮತ್ತೆ ವಿಕ್ಕಿನ ಕರೆದು ನಿಲ್ಲಿಸು. ಬಂದ ಗೆಸ್ಟ್ಗಳೆಲ್ಲ ಕಾಯ್ತಾ ಇದ್ದಾರೆ. ನನ್ನ ಮೊದಲನೇ ಕನಸು ಈಡೇರ್ತಾ ಇದೆ, ಆದರೆ ಅದು ಇಷ್ಟು ಅದ್ಧೂರಿಯಾಗಿ ನೆರವೇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಭಾವುಕಳಾಗ್ಬೇಡ ಪ್ರೀ. ದೇವರು ಕಣ್ಬಿಡೋ ಹೊತ್ತಲ್ಲಿ ಕಣ್ಣೀರು ಹಾಕಬಾರದು, ಖುಷಿ ಪಡೋ. ಪ್ಲೀಸ್ ಅಕ್ಕ, ಅಳ್ಬೇಡ್ವೆ. ನೀನ್ ಹತ್ರ ನಮಗೂ ಅಳು ಬರುತ್ತೆ. ಹೀಗಾಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ವೇದಾಂತ್ ಭಾವಂಗೂ ನಿನ್ಮೇಲೆ ಮನ್ಸಿದೆ ಅಂತಾನೆ ಅನ್ಕೊಂಡಿದ್ವಿ, ಆದ್ರೆ ಹಾಗಾಗ್ಲೇ ಇಲ್ಲ. ಅಳ್ಬೇಡ ಕಣೆ, ಸಮಾಧಾನ ಮಾಡ್ಕೋ. ಅಕ್ಕ ಪ್ಲೀಸ್ ಅಳ್ಬೇಡ ಕಣೆ. ವೇದಾಂತ್ ಭಾವ ತಪ್ಪು ಮಾಡ್ಬಿಟ್ರಕ್ಕ. ಅವರಿಗೆ ನಿನ್ಮೇಲೆ ನಿಜವಾಗ್ಲೂ ಪ್ರೀತಿ ಇತ್ತು. ಮನ್ಸಲ್ಲಿ ವೇದಾಂತನ ಆರಾಧನೆ ಮಾಡ್ದೋಳು ನಾನು. ಅವ್ರು ನನಗೆ ಸಿಗ್ತಾರೆ, ಪಡ್ಕೊಳ್ತೀನಿ ಅನ್ನೋ ಭ್ರಮೆಯಲ್ಲಿ ಕನ್ಸಿನ ಸೌದಾನ ಕಟ್ಕೊಂಡವಳು ನಾನೇ. ಆ ಹುಚ್ಚಿದ್ದು ಕೂಡ ನನಗೇನೆ. ಭೂಮಿ ಮೇಲೆ ನಿಂತು ಚಂದ್ರನ ನೋಡೋಕೆ ಮಾತ್ರ ಚೆನ್ನಾಗಿರತ್ತೆ, ಬೇಕು ಅಂತ ಆಸೆ ಪಡೋಕ್ಕಲ್ಲ. ನನಗೆ ಮತ್ತೆ ವೇದಾಂತ್ಗೆ ಭೂಮಿ ಮತ್ತೆ ಚಂದ್ರನ ನಡುವೆ ಇರೋ ಅಷ್ಟೇ ಅಂತರ ಇದೆ. ಕೆಲವೊಂದ್ಸಲ ಪ್ರೀತಿನ ಕೂಗ್ ಹೇಳಿದ್ರು ಕೇಳಿಸಲ್ವಂತೆ. ಅಂಥದ್ರಲ್ಲಿ ನನ್ನ ಪಿಸು ಮಾತಲ್ಲೂ ಹೇಳಲಿಲ್ಲ ಆದಿತ್ಯ. ಹಾಗಿರುವಾಗ ನಾನು ಅವ್ರನ್ನ ಅದೇ ಎಲ್ಲರೂ ಟೀಸ್ ಮಾಡಿದ್ರು, ಪ್ರೀತಿ ಬಗ್ಗೆ ಮಾತಾಡಿದ್ರು ಅಂತ ನನ್ನ ಕನ್ಸಿನ ಜವಾಬ್ದಾರಿನೇ ಅವ್ರ ಮೇಲೆ ಹೊರಿಸ್ಬಿಟ್ಟೆ. ಅದು ನಂದೇ ತಪ್ಪು. ಅವ್ರು ಯಾವತ್ತೂ ಜವಾಬ್ದಾರಿಯಿಂದ ಹಿಂದೆ ಸರಿಯೋ ವ್ಯಕ್ತಿ ಅಲ್ಲ. ಆದ್ರೆ ಈ ಜವಾಬ್ದಾರಿನ ಅವ್ರು ತಗೊಂಡು ಇರ್ಲಿಲ್ಲ, ನಾನು ಅವ್ರಿಗೆ ಹೊರಸೂ ಇರ್ಲಿಲ್ಲ. ಕೆಲವೊಂದ್ಸಲ ಪ್ರೀತಿನ ಕೂಗ್ ಹೇಳಿದ್ರು ಕೇಳಿಸಲ್ವಂತೆ. ಅಂಥದ್ರಲ್ಲಿ ನನ್ನ ಪಿಸು ಮಾತಲ್ಲೂ ಹೇಳಲಿಲ್ಲ ಆದಿತ್ಯ. ಹಾಗಿರುವಾಗ ನಾನು ಅವ್ರನ್ನ ಯಾಕೆ ದೋಷಿಸ್ಲಿ ಹೇಳಿ? ನಾನು ಇವ್ರ ಜೀವನಕ್ಕೆ ಬಂದ್ಬಿಟ್ಟಿದ್ದೀನಲ್ಲ, ವೇದಾಂತ್ ಅಣ್ಣಂಗೆ ಗೊತ್ತಾದ್ರೆ ಮುಖಾನು ತೋರಿಸ್ಬೇಡ ಅಂತ ಅಂದಿದ್ದಾನೆ. ಅಂಥದ್ರಲ್ಲಿ ನಾನು ಆರ್ತಿಯವ್ರ ಮನೇಲಿ ಉಳ್ಕೊಂಡಿದ್ದೀನಿ, ರಿಸೆಪ್ಷನ್ ಕೂಡ ಬಂದಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಹಾಗಾಗಬಾರ್ದು. ಮೊದಲು ನಾನು ಇಲ್ಲಿಂದ ಹೋಗ್ಬಿಡ್ಬೇಕು. ಅಣ್ಣ ಮದುವೆ ಸಂಭ್ರಮದಲ್ಲಿ ಸಂತೋಷವಾಗಿರಬೇಕು. ನನ್ನಿಂದಾಗಿ ಅವನು ಅಪ್ಸೆಟ್ ಆಗೋದು ಬೇಡ. ರಾಜ ಹೇಳಿದ್ರಿ.
ಇದಕ್ಕೆಲ್ಲ ಅಮೂಲ್ಯ ಹೇಗೆ ರೆಸ್ಪಾನ್ಸಿಬಲ್ ಆಗ್ತಾಳೆ? ಏನಾಗ್ತಿದೆ ನನಗೆ? ಅಮೂಲ್ಯ ಹತ್ರನೇ ಇದನ್ನೆಲ್ಲ ಡೈರೆಕ್ಟಾಗಿ ಕೇಳ್ಬಿಡ್ಲ? ಬಟ್ ಏನಂತ ಕೇಳೋದು? ಖುಷಿ ಆಗ್ತಿದೆ ಗೊತ್ತಾ? ನಿಮ್ಮ ಖುಷಿನೇ ನನ್ನ ಖುಷಿಮ್ಮ. ವಿಕ್ಕಿ ಮದುವೆ ಮುಗಿದ್ಮೇಲೆ ಒಂದೊಳ್ಳೆ ಮುಹೂರ್ತ ಇಡಿಸ್ತೇನೆ. ಇನ್ನು ವಿಕ್ಕಿ ಮದುವೆಗೆ ಯಾವುದೇ ವಿಘ್ನ ಇಲ್ಲ. ನೀನು ನನ್ನನ್ನು ಇಷ್ಟು ಖುಷಿ ಪಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವೇದಾಂತ್. ಯು ಆರ್ ಮೈ ಪರ್ಫೆಕ್ಟ್ ಸನ್. ವಿಕ್ಕಿ, ಇನ್ನೂ ಹುಡುಗಿ ಗೌರಿ ಪೂಜೆಗೂ ಹೋಗಿಲ್ಲ. ಅಷ್ಟೆಲ್ಲ ರೆಡಿ ಮಾಡಿ ಅಂತ ನನ್ನ ಪ್ರಾಣ ತಿಂತಿದ್ಯ. ಏನು ಆತ್ರನೋ ನಿನಗೆ? ಈ ದಿನಕ್ಕೋಸ್ಕರನೇ ಅಲ್ವಮ್ಮ ನಾನು ಇಷ್ಟು ದಿನ ಕಾದಿದ್ದು. ಕನ್ಸು ಹಿಡಿರುವಾಗ ವೇಟ್ ಮಾಡೋಕ್ಕಾಗತ್ತಾ? ಅದಕ್ಕೆ ಇಷ್ಟು ಬೇಗ ರೆಡಿ ಆಗ್ಬಿಟ್ಟೆ. ಆದರೂ ಇದೆಲ್ಲ ನಿಜಾನ ಅಂತ ಆಶ್ಚರ್ಯ ಆಗ್ತಾ ಇದೆ. ಮದರ್ ಇಂಡಿಯಾ, ಇಷ್ಟೊತ್ತಾದ್ರೂ ನೀವ್ಯಾಕೆ ರೆಡಿ ಆಗಿಲ್ಲ? ಅರ್ಜೆಂಟ್ ಇರೋದು ನಿನಗೆ, ನನಗಲ್ಲ. ಸರಿ, ಆರಾಮಾಗಿ ರೆಡಿ ಆಗು. ನಿನ್ನ ಹತ್ರ ಯಾರೋ ಮಾತಾಡ್ಬೇಕಂತೆ, ಆದ್ರೆ ಬೈದ್ ಕಳಿಸ್ಬೇಡ. ಯಾರಮ್ಮ? ಬಾಯ್. ಮದುವೆ ಮುಗಿಸ್ಕೊಂಡೆ ಹೋಗು. ನಾನು ಅವಾಗಲೇ ಹೇಳಿದ್ನಲ್ಲ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಇದೆ ಅಂತ. ನಾನು ಪ್ರೀತಿಸಿದ ಹುಡುಗನ ಇನ್ನೊಬ್ರು ಮದುವೆ ಆಗ್ತಿದ್ರೆ ಅದನ್ನ ನೋಡ್ಕೊಂಡು ನಿಲ್ಲೋಷ್ಟು ಗಟ್ಟಿ ಹೃದಯ ನಂದಲ್ಲ ವಿಕ್ಕಿ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಮದುವೆ ತಯಾರಿನಲ್ಲಿ ಇಬ್ರು ಇನ್ವಾಲ್ವ್ ಆಗಿದ್ದೀನಿ. ನನ್ನನ್ನು ಅವಳನ್ನ ಹಾಗೆ ಇಗ್ನೋರ್ ಮಾಡೋದಕ್ಕಾಗಲ್ಲ. ಆಮೇಲೆ ಯಾರು ಏನೇ ಬೈಕೊಂಡ್ರು ಪರವಾಗಿಲ್ಲ. ರೌಡಿನ ಅದನಿಗೆ ಅಗ್ರಜನ್ ಮೇಲೆ ಪ್ರೀತಿ ಇದೆ ಅಂತ ನಾನು ಹೇಳ್ಬಿಡ್ಬೇಕು. ವಿಕ್ರಾಂತ್, ಟಾಕ್ ಟು ಮೀ. ಅಗ್ರಜ, ಅದು ರೌಡಿನ ಅದ್ನಿ ನಿನ್ನ ನನಗೂ ಖುಷಿನೇ. ಅಮ್ಮ, ನೋಡಿದ್ಯಾ, ಎಲ್ಲರೂ ಬದಲಾಗ್ತಾರೆ ಕಣೆ. ಬದಲಾದವ್ರನ್ನ ಮತ್ತೆ ಮೊದಲಿನ ಥರನೇ ನೋಡಬಾರ್ದು. ಚಿಕ್ಕಮ್ಮ, ಆರ್ತಕ್ಕ ಎಷ್ಟು ಮುದ್ದ ಕಾಣ್ತಿದ್ದಾಳಲ್ವಾ? ಹೌದು ಸಾರಿಕಾ, ಎಲ್ಲಿ ನನ್ನ ದೃಷ್ಟಿನೇ ತಾಗುತ್ತೋ ಅಂತ ಅನುಮಾನ ಕಣೆ. ಹಾಗೆಲ್ಲ ಏನೂ ಆಗಲ್ಲ ಚಿಕ್ಕಮ್ಮ. ಅಕ್ಕ ಹೀಗೆ ಕಾಣಿಸ್ತಿದ್ದಾಳೆ ಅಂತ ವಿಕ್ಕಿ ಅವ್ರಿಗೆ ಈಸಿಯಾಗಿ ಗೊತ್ತಾಗ್ಬಾರ್ದು. ತಾಳಿ ಕಟ್ಟಿದ ಮೇಲೆನೆ ನೋಡ್ಬೇಕು. ಅಲ್ಲಿವರೆಗೂ ಇದು ಸೀಕ್ರೆಟ್ ಆಗೇ ಇರಬೇಕು. ಸಾರಿಕಾ ನಿಜವಾಗ್ಲೂ ಬದಲಾಗ್ತಿದ್ದಾಳೆ ಅನ್ಸುತ್ತೆ. ಬದಲಾಗೋರ್ಗೆ ಒಂದು ಚಾನ್ಸ್ ಕೊಡ್ಲೇಬೇಕು. ಅಮ್ಮ ಹೇಳಿದ್ ನಿಜಾನೇ. ಅದೇನೋ ಮಾಡಬೇಕು ಅಂದೆಲ್ಲ, ಮಾಡು ಸಾರಿಕಾ. ಅಕ್ಕ, ಅಮ್ಮ ಏನೋ ಹೇಳ್ತಾರೆ ಅಂತ ನೀನು ಕೇಳ್ಬೇಡ. ಪರವಾಗಿಲ್ಲ ಬಿಡು ಅಮ್ಮ.